ಹೂವು, ಹಣ್ಣು, ಹಂಪಲಿಗೆ ಪ್ರಖ್ಯಾತಿಯಾಗಿರತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಮಾವು ಕೂಡ ಅತಿ ಹೆಚ್ಚು ಹೇರಳವಾಗಿ ಬೆಳೆಯಲಾಗ್ತದೆ. ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಬಾರಿ ಮಾವಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಏನು ಹೂವು ಬಂದಿತ್ತು. ಮಾವಿನ ಮರದ ತುಂಬ ಎಲ್ಲ ಹೂವು ತುಂಬಿತ್ತು. ರೈತರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಹೂವು ತುಂಬ ಬಂದಿದೆ, ಈ ಬಾರಿ ಅತಿ ಹೆಚ್ಚು ಬೆಳೆ ಬರ್ತದೆ ಅಂತ ಹೇಳಿ. ಆದರೆ ರೈತರ ಏನು ನಿರೀಕ್ಷೆ ಇತ್ತು ಅದು ಪ್ರಕೃತಿಯ ನಿಯಮದಲ್ಲಿ ಉಲ್ಟಾ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇರತಕ್ಕಂತಹ ಏನು ಮಾವಿನ ಮರಗಳಲ್ಲಿ ಹೂವು ಬಂದ ನಂತರ ಕಾಯಿ ಕೂಡ ವಿರಳವಾಗಿ ಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನು ಕಾಯಿ ಕೂಡ ಸಾಕಷ್ಟು ಉದುರ್ತಾ ಇರ್ತಕ್ಕಂಥದ್ದು. ಏನು ನಾವೀಗ ಪ್ರತ್ಯಕ್ಷವಾಗಿ ಏನು ಮಾವಿನ ತೋಟದಲ್ಲಿ ದೃಶ್ಯಗಳನ್ನು ನಾವೀಗ ತೋರಿಸ್ತಾ ಬರ್ತೀವಿ. ಏನಿದು ಗುಡಿಬಂಡೆ ತಾಲೂಕಿನಲ್ಲಿರ್ತಕ್ಕಂತಹ ಒಂದು ಮಾವಿನ ತೋಟವನ್ನು ದೃಶ್ಯಗಳನ್ನು ನಾನು ಗಮನಿಸ್ತಾ ಇರ್ತಕ್ಕಂಥದ್ದು. ಏನು ಮಾವಿನ ಮರದಲ್ಲಿ ಏನು ಕಾಯಿ ಕೂಡ ಸಾಕಷ್ಟು ಮರದ ತುಂಬ ಎಲ್ಲ ಈಗ ಇಷ್ಟೊತ್ತಿಗೆ ಕಾಯಿ ತುಂಬಿರಬೇಕಾಗಿತ್ತು. ಆದರೆ ವಿರಳಾತೀತವಾಗಿ ಏನು ಕಾಯಿಗಳು ಇಲ್ಲದೇ ಇರೋದ್ರಿಂದ ಏನು ಕಾಯಿಗಳು ಕೂಡ ಕಾಣಿಸ್ತಾ ಇರತಕ್ಕಂಥದ್ದು. ಮಾವಿನ ಮರದ ಕೆಳಭಾಗದಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿ. ಇಲ್ಲಿ ಮಾವಿನ ಹಣ್ಣುಗಳು ನೆಲಕ್ಕೆ ಉದುರು ಬೀಳ್ದಿರ್ತಕ್ಕಂಥದ್ದು. ಏನು ಹವಾಮಾನ ವೈಪರೀತ್ಯ ಅಥವಾ ಉಷ್ಣಾಂಶ ಹೆಚ್ಚಾದ್ರಿಂದ ಮಾವಿನ ಮರದಿಂದ ಏನು ಕಾಯಿಗಳು ಉದುರಿರ್ತಕ್ಕಂಥದ್ದು. ಇದು ರೈತರಿಗೆ ಸಾಕಷ್ಟು ನಷ್ಟ ಉಂಟಾಗ್ತಾ ಇರತಕ್ಕಂಥದ್ದು. ಯಾಕಂತಂದರೆ ರೈತರು ಕೂಡ ವರ್ಷಕ್ಕೆ ಒಂದೇ ಒಂದು ಬೆಳೆ ಬರ್ತಕ್ಕಂಥದ್ದು. ಮಾವಿನ ಮರಗಳನ್ನೇ ನಂಬಿಕೊಂಡು ಸಾವಿರಾರು ಜನ ರೈತರು ಸಾವಿರಾರು ಎಕರೆಗಳಲ್ಲಿ ಮಾವಿನ ತೋಪನ್ನು ಬೆಳೆಸಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಏನು ಮಾವಿನ ಮರದಿಂದ ಎಲ್ಲ ಬಹುತೇಕ ಕಾಯಿಗಳು ಉದುರಿರ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದ್ರೆ ರೈತರು ಏನು ನಿರೀಕ್ಷೆ ಇಟ್ಕೊಂಡಿದ್ರು, ಈ ನಿರೀಕ್ಷೆ ಈಗ ಹುಸಿಯಾಗಿದ್ದರಿಂದ ರೈತರು ಸಾಕಷ್ಟು ನೋವನ್ನು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು. ಏನೀಗ ದೃಶ್ಯಗಳು ನೋಡ್ತಾ ಇದ್ದೀವಿ ಇಲ್ಲಿ ಬಿಸಿಲಿನ ತಾಪಮಾನಕ್ಕೆ ಏನು ಬೇಸಿಗೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದರಿಂದ ಮರದಲ್ಲಿ ಕೆಲವು ಹಣ್ಣುಗಳನ್ನು ಮಾತ್ರ ನಾವು ಕಾಣಬಹುದಾಗಿದೆ. ಅದು ಕೂಡ ಈಗ ಬಿಸಿಲಿಗೆ ತಾಪಮಾನ ಹೆಚ್ಚಾಗಿದ್ದರಿಂದ ಏನು ಹಣ್ಣುಗಳು ಕೂಡ ಈಗಾಗಲೇ ಉದುರ್ತಾ ಇರ್ತಕ್ಕಂಥದ್ರಿಂದ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಈ ಬಾರಿ ಹೆಚ್ಚು ಫಸಲು ಸಿಗ್ತದೆ ನಮಗೆ. ಕಳೆದ ಬಾರಿ ಕೂಡ ಸಾಕಷ್ಟು ನಷ್ಟ ಉಂಟಾಗಿತ್ತು. ಆದರೆ ಈ ಬಾರಿ ಕೂಡ ಏನು ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಏನಂತಂದ್ರೆ ಒಂದಷ್ಟು ಲಾಭ ಮಾಡ್ಬೋದು ಆ ಹಣ್ಣಿನಿಂದ ಅಂತ ಹೇಳಿಬಿಟ್ಟು. ಆದರೆ ಈಗ ರೈತರ ನಿರೀಕ್ಷೆ ಕೂಡ ಹುಸಿಯಾಗಿರ್ತಕ್ಕಂಥದ್ದು. ನಾವೀಗ ಸ್ವತಃ ಇಲ್ಲಿನ ಗುಡಿಬಂಡೆ ತಾಲೂಕಿನ ರೈತರು ಏನು ಈ ಒಂದು ಮಾವಿನ ಮರಗಳನ್ನು ಬೆಳೆಸಿರ್ತಕ್ಕಂಥ ರೈತರಾದ ರಾಜೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಈ ಒಂದು ಮಾವಿನ ತೋಪನ್ನು ಎಷ್ಟು ವರ್ಷಗಳ ಹಿಂದೆ ಹಾಕಿದ್ರೆ ಈಗಿನ ಪರಿಸ್ಥಿತಿ ಹೇಗಿದೆ? ನಾವು 13 ವರ್ಷಗಳ ಹಿಂದೆನೇ ಇವನ್ನೆಲ್ಲ ನಾಟಿ ಮಾಡಿದ್ವಿ. ಏನೋ ಅಷ್ಟೋ ಇಷ್ಟೋ ಫಸಲು ಸಿಗ್ತಾ ಇತ್ತು. ಬಟ್ ಈ ಒಂದು 4-5 ವರ್ಷದಿಂದ ಏನಾಗಿದೆ ಅಂದರೆ, ನಾವು ಏನು ಹಾಕಿದ್ದೀವೋ ಬಂಡವಾಳ ಅದರೊಳಗೆ ಒಂದು 10% ಕೂಡ ವಾಪಸ್ ಬರ್ತಾ ಇಲ್ಲ. ನಾವೇನೋ ಬಹಳ ನಿರೀಕ್ಷೆ ಇಟ್ಕೊಂಡು ಈ ವರ್ಷ ಬರುತ್ತೆ ಅಂದ್ಬಿಟ್ಟು ಅಲ್ಲ 5 ವರ್ಷದಿಂದ ನೋಡ್ತಾ ಇದ್ದೀವಿ, ಬೆಳೆದೊಳಗೆ ಏನೂ ನಮಗೆ ಲಾಭನೇ ಇಲ್ಲ. ಸಾಕಷ್ಟು ನಾವು ನಿರೀಕ್ಷೆ ಏನು ಇಟ್ಕೊಂಡಿದ್ದೀವೋ ಅದೆಲ್ಲ ಹಸಿ ಸುಳ್ಳಾಗಿದೆ. ಕೊನೆಯ ಪಕ್ಷ ಅಟ್ಲೀಸ್ಟ್ ನಮಗೇನಾದರೂ ಸರ್ಕಾರದಿಂದ ಏನಾದರೂ ಪರಿಹಾರ ಸಿಗುತ್ತಂದರೆ ಅದು ಇಲ್ಲ. ನಾವು ಟೈಮ್ ಸರಿಯಾಗಿ ಕ್ರಾಪ್ ಇನ್ಶೂರೆನ್ಸ್ ಕಟ್ಟೋಕ್ಕೆ ನಮ್ಮ ಹತ್ರ ಆ ಟೈಮಲ್ಲಿ ದುಡ್ಡಿರೋದಿಲ್ಲ. ಹೋದ್ರೆ ಒಳ್ಳೆ ಫಸಲು ಸಿಗುತ್ತೆ ಅದು ಬರಲ್ಲ. ಹಿಂಗಾಗ್ಬಿಟ್ಟು ನಾವು ಬಹಳ ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ. ಈ ಒಂದು ಆರ್ಥಿಕ ಸಂಕಷ್ಟಕ್ಕೆ ಏನಾದರೂ ಸರ್ಕಾರ ಒಂದು ಪರಿಹಾರ ಕೊಡಬೇಕು ಅನ್ನೋದು ನನ್ನ ಒಂದು ವಿನಂತಿ. ಸರ್, ಈಗ ಮೊನ್ನೆ ಏನೋ ಒಂದು ತಿಂಗಳು 2 ತಿಂಗಳ ಹಿಂದೆ ಏನೋ ಒಂದು ಮರಗಳನ್ನು ನೋಡಿದಾಗ ಯಾವ ಥರ ಇತ್ತು ಪರಿಸ್ಥಿತಿ? ಅವಾಗ ನಮ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ, ಪರವಾಗಿಲ್ಲ ಈ ಸಾರಿ. ಯಾಕಂದರೆ ಒಂದು 5-6 ವರ್ಷದಿಂದ ಇಲ್ಲದೆ ಇರತಕ್ಕಂಥ ಫಸಲು ಬಂದಿರೋ ಲಕ್ಷಣಗಳು ಕಂಡು ಬರ್ತಾ ಇತ್ತು. ಹೂವು ಜಾಸ್ತಿ ವಿಪರೀತ ಬಂದಿದ್ವು. ನಮಗೂ ಒಂಥರ ಸಂತೋಷ ಆಯಿತು, ಪರವಾಗಿಲ್ಲ ಈ ಸಾರಿ ಏನೋ ಒಂದು ಬ್ಯಾಂಕ್ ಸಾಲ ತೀರಿಸ್ಕೋಬೋದು ಅಂದ್ಕೊಂಡು ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ. ಯಾವಾಗ ಬಿಸಿಲಿನ ತಾಪಮಾನ ಜಾಸ್ತಿ ಆಯಿತೋ, ನಾವು ಏನು ಬೆಳೆ ಇಟ್ಕೊಂಡಿದ್ದೀವೋ ಅದ್ರೊಳಗೆ ಒಂದು 10% ಕೂಡ ಇವಾಗ ಸಿಗ್ತಾ ಇಲ್ಲ. ಈಗ ಮರದಲ್ಲಿ ಯಾಕೆ ಹೂಗಳು ಉದುರ್ತಾ ಇದೆ ಸರ್? ಮಾವಿನಲ್ಲಿ ಹಣ್ಣುಗಳು ಉದುರ್ತಾ ಇದೆ. ಹಣ್ಣುಗಳು ಉದುರ್ತಕ್ಕಂಥದ್ದು ಕಾರಣ ನಾವು ನೀರು ಕಟ್ತಾ ಇದ್ದೀವಿ. ನಮಗೆ ನಮ್ಮ ಬಿಸಿಲಿನ ತಾಪಮಾನ 30-32 ಇದ್ದರೆ ಟೆಂಪ್ರೇಚರ್ ಪರವಾಗಿಲ್ಲ. ಯಾವಾಗ 33 ದಾಟಿದೆ ಅಂದರೆ ಆಟೋಮೆಟಿಕ್ಕಾಗಿ ಫಸಲೆಲ್ಲ ಫೇಲ್ಯೂರ್ ಆಗುತ್ತೆ. ಈಗ ಯಾಕಂದರೆ 36 ಡಿಗ್ರಿವರೆಗೂ ಹೋಗಿದೆ. ನೆಕ್ಸ್ಟು ಇನ್ನು 40ವರೆಗೂ ಹೋಗೋ ಚಾನ್ಸಸ್ ಇದ್ದರೆ, ಈಗ ಏನೋ 4-5 ಕಾಯಿ ಇದೆ, ಅವು ಕೂಡ ನಾವು ಬೇಕಾದರೆ ಇನ್ನೊಂದು ಕಡೆ ಬೇಕಾದ್ರೆ ಕೊಂಡ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ಸಿಗ್ಬೋದು. ಯಾಕೆಂದರೆ ತೋಟದ ಓನರ್ ಆಗಿಬಿಟ್ಟು ನಮಗೆ ಇನ್ನು ಅಲ್ಲಿ ಫಸಲು ಬಂದಿರಲ್ಲ, ಆ ರೀತಿ ಪರಿಸ್ಥಿತಿ ಇದೆ. ಸರ್, ನಿಮ್ಮ ತೋಟದ ಇಷ್ಟೇನಾ? ಎಲ್ಲ ಕಡೆ ಇದೇ ಥರ ಪರಿಸ್ಥಿತಿ? ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಹಿಂಗಾಗಿದೆ ಸರ್. ಎಲ್ಲ ಕಡೆ ಹಿಂಗಾಗಿದೆ. ಯಾಕೆಂತಂದರೆ ಎಲ್ಲ ಕಡೆನೂ ಬಿಸಿಲೇ ಇದೆ. ಬೇರೆ ಕಡೆ ಸಕಲೇಶ್ಪುರ ಆ ಕಡೆ ಎಲ್ಲನೂ ಮಳೆ ಜಾಸ್ತಿ ಆಗಿಬಿಟ್ಟು ಅಲ್ಲಿ ಫಸಲೋಗಿರ್ಬೋದು. ನಮ್ಮ ಕಡೆ ಮಳೆನೇ ಇಲ್ದಿರೋ ಬಿಸಿಲಿಗೆ ಹೋಗ್ತಾ ಇದೆ ಅಷ್ಟೇ. ಟೋಟಲ್ ಆಗಿ ರೈತರಿಗೂ ಬಹಳ ಸಂಕಷ್ಟದಲ್ಲಿದೆ ಸರ್. ಮಾವು ಬೆಳೆಗಾರರೇ ಅಲ್ಲ, ಎಲ್ಲ ರೈತರು. ಈಗ ನಮ್ದು ಯಾಕಂದರೆ ನಾವು ಪರ್ಸ್ನಲಾಗಿ ನಾವು ಬರೀ ಮಾವೇ ಬೆಳೀತಾ ಇದಕ್ಕೋಸ್ಕರ ನಮಗಂತೂ ಈ ಸಾರಿ ಫಸಲು ನಷ್ಟ ಆಗಿದೆ ಸರ್.
ಎಸ್ ಇದಿಷ್ಟು ಏನಂತಂದ್ರೆ ಏನು ಮಾವು ಬೆಳೆಗಾರರ ಅಂದಾಗ ರಾಜೇಶ್ ಅವ್ರ ಮಾತು ಹೇಳ್ತಾ ಇರ್ತಕ್ಕಂಥ ಯಾಕಂತಂದ್ರೆ ಏನು ಆರಂಭದಲ್ಲಿ ಸಾಕಷ್ಟು ಹೂವುಗಳನ್ನ ಮರದ ತುಂಬ ಹೂವು ನೋಡಿ ತುಂಬಾ ಸಂತೋಷ ಆಗಿದ್ರು. ಇನ್ನು ಈ ಬಾರಿ ದೊಡ್ಡ ಮಟ್ಟದಲ್ಲಿ ನಮಗೆ ಲಾಭ ಸಿಗುವುದು, ಹೆಚ್ಚು ಹಣ್ಣು ಬರ್ತದೆ, ಮಾರ್ಕೆಟ್ಗೆ ಹಾಕ್ಬೋದು, ಒಂದಷ್ಟು ಸಂಪಾದನೆ ಮಾಡ್ಬೋದು, ಸಾಲಾಗೆಲ್ಲ ತೀರಿಸ್ಬೋದು ಅಂತ ಹೇಳಿ ಆ ಮಾವು ಬೆಳೆಗಾರರು ಸಾಕಷ್ಟು ನಿರೀಕ್ಷೆ ಇದ್ರು. ಆದರೆ ಏನು ಹವಾಮಾನ ವೈಪರೀತ್ಯದಿಂದ ಏನು ಮೊದಲನೇದಾಗಿ ಮರದಲ್ಲಿ ಹಣ್ಣು ಬಿಡ್ತಾ ಇರೋದು ವಿರಳ ಆಗಿರ್ತಕ್ಕಂಥದ್ದು, ಮತ್ತೆ ಜೊತೆಗೆ ಒಂದಷ್ಟು ಬಿಟ್ಟಿರತಕ್ಕಂಥ ಹಣ್ಣುಗಳು ಕೂಡ ನೆಲಕ್ಕೆ ಉದುರಿರೋದು. ಇವತ್ತು ಇಡೀ ಜಿಲ್ಲೆಯ ಒಂದು ಮಾವು ಬೆಳೆಗಾರರ ಪರಿಸ್ಥಿತಿ ಒಂದು ಬಟ ಬಯಲಾಗಿ ರೈತರು ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.